ಲಕ್ಷ್ಮವ್ವ, ಪಂಚವ್ವ, ಎಲ್ಲರೂ ಎಲ್ಲದಿರಿ, ಲಗುನ ಬರ್ರಿ ಇಲ್ಲಿ. ಏನ್ರಿ ಅತ್ಯಾರ ಕರೆದ್ರಲ್ಲ? ಅದು ಲಕ್ಷ್ಮವ್ವ, ಹಿಂಗ ಪಲ್ಲವಿದು ಸೀಮಂತ ಮಾಡಿ ಬಂದು ಆಗಲೇ ಒಂದು ವಾರ ಮ್ಯಾಲಾತ. ಅವ್ರ ಅತ್ತಿ ಮಾವಾಗ ನಿನ್ನೆ ಫೋನ್ ಹಚ್ಚಿದ್ದೆ, ಮತ್ತು ಪಲ್ಲವಿನ ಕಳಿಸ್ಕೊಡ್ರಿ, ಮೊದಲನೇದಲ್ಲ ಬಾಣಂತನ ಇಲ್ಲೇ ತವ್ರ ಮನ್ಯಾಗ ಆಗಲಿ ಅಂತ ಮಾತಾಡಿದ್ದೆ. ಅವರು ಇಲ್ಲಾಡ್ರಿ, ಇಲ್ಲೇ ನಮ್ಮ ಮನ್ಯಾಗ ಮಾಡೋಣ ಬಾಣಂತನನ, ನೀವೇ ಬಂದುಬಿಡ್ರಿ ಬೇಕಾದ್ರೆ ಅಂತಂದ್ರು. ಅಯ್ಯೋಯ್ಯ, ಹೌದನ್ರಿ ಅತ್ಯಾರ, ಮತ್ತು ನೀವೇನಂದ್ರಿ? ಅಯ್ಯ ಹಾಗೆಲ್ಲ ಏನು ಬ್ಯಾಡ್ರಿ, ಪಲ್ಲವಿನ ಇಲ್ಲೇ ನಮ್ಮ ಮನೆಗೆ ಕಳಿಸ್ಕೊಡ್ರಿ. ಇಲ್ಲಾದ್ರೆ ಕುಳ್ಳು ಕಟ್ಟಿಗೆ ಎಲ್ಲನೂ ಅದಾವು. ಅದು ಅಲ್ದೆ ನಮ್ಮ ಸೊಸೆಯರು ಎಲ್ಲರೂ ಅದಾರ. ಒಬ್ರು ಅಲ್ದೆ ಒಬ್ರು ಲಗುನ ಅಡ್ಗೆ ಕೆಲಸ ಎಲ್ಲ ಮಾಡ್ತಾರೆ. ಆಕೆ ಕಡೆ ನಂಗೆ ಜಾಸ್ತಿ ಲಕ್ಷ ಕೊಡಕ್ಕೆ ಬರ್ತೈತಿ. ಅದು ಅಲ್ದೆ ನಮ್ಮ ಲಕ್ಷ್ಮವ್ವ ಬಾಣಂತನ ಚಲೋ ಮಾಡ್ತಾಳೆ. ಅದು ಏನದ ಕೊಬ್ಬರಿದು ಉಂಡೆ, ಆಮೇಲೆ ಸಜ್ಜಿಕಾಯಿ ಎಲ್ಲ ಚಲೋ ನಂಗೆ ಮಾಡಿಕೊಡ್ತಾಳೆ. ಅಕ್ಕಿದ ಆರೈಕೆ ಎಲ್ಲ ಇಲ್ಲೇ ನಮ್ಮ ಮನ್ಯಾಗ ಆದ್ರೆ ಚಲೋ ಆಕೈತ್ರಿ. ಮತ್ತು ಅಲ್ಲಿಗೆ ಅಂದ್ರೆ ನಾನು ಒಬ್ಬಕ್ಕೆ ಬರ್ಬೇಕಾಕೈತಿ. ನನಗೂ ಈಗ ಬರಬಾರ್ದು ಅಷ್ಟು ಮಾಡೋಕ್ಕಾಗಂಗಿಲ್ಲ, ನಿಮ್ಮ ಕೈಯಾಗೂ ಅಷ್ಟು ಕೆಲಸ ಮಾಡೋಕ್ಕಾಗಂಗಿಲ್ಲ. ಈಗ ನಿಮ್ಮ ಮನ್ಯಾಗೂ ಆಳು ಹಚ್ಚಿರಿ, ಆಳು ಕಾಳ ಮೇಲೆ ಎಲ್ಲ ಕೆಲಸ ಮಾಡ್ಸೋಕ್ಕಾಗಲ್ಲ ನೋಡ್ರಿ. ಅದಕ್ಕೆ ಪಲ್ಲವಿನ ಇಲ್ಲಿ ಕಳಿಸ್ಕೊಟ್ಬಿಡ್ರಿ. ಬೇಕಾರ ಒಂದು 4 ತಿಂಗಳು 3 ತಿಂಗಳು ಇರಲಿ, 3-4 ತಿಂಗಳು ಇರಲಿ, ಆಮೇಲೆ ಬೇಕಾರೆ ನೀವೇ ಕರ್ಕೊಂಡು ಹೋಗಂತ್ರಂತ. ಒಂದು 3 ತಿಂಗಳರ ಬಾಣಂತನ ಇಲ್ಲೇ ಆಗ್ಲಿರಿ. ಬೇಕಾರೆ ಆಮೇಲೆ ನಾನು ಬರ್ತೀನಂತ ನಿಮ್ಮ ಮನೆಗೆ. ಇವಾಗ ಮಾತ್ರ ಇದು ಮಗುದು ಡಿಲಿವರಿಗೆಲ್ಲ ಇಲ್ಲೇ ಬರಲಿರಿ ಅಂತ ಹೇಳಿದೆವ. ಮತ್ತು ಹಂಗೆ ಮಾಡಿ ಒಪ್ಸಿದೆ, ಒಪ್ಕೊಂಡ್ರಿ. ಈಗ ಹೌದನ್ರಿ ಅತ್ಯಾರ, ಚಲೋ ಆತು ಬಿಡ್ರಿ. ಈಗ ನೀವು ಹೇಳಿದ್ದನು ಬರಬ್ಬರಿನ ಐತ್ರಿ. ಅದು ಪ್ಯಾಟ್ ಆಕೈತಾ ಅಲ್ಲಿ ಅಲ್ಲಿ ಇಲ್ಲಿ ಹಂಗೆ ಕುಳ್ಳು ಅವೆಲ್ಲ ಸಿಗ್ತಾವೆ ಬಿಡ್ರಿ, ಇಲ್ಲಂತಲ್ಲ. ಆದ್ರೆ ಇಲ್ಲಾದ್ರೆ ಆಕಿಗೆ ಡಿಲಿವರಿ ಆದಮೇಲೆ ಕಾಯಿಸ್ಕೊಳಕ್ಕೆಲ್ಲ ಇಲ್ಲಾದ್ರೆ ಚಲೋ ಆಕೈತ್ರಿ. ಅದಕ್ಕೆ ನೀವು ಹೇಳಿದ ಬರಬ್ಬರಿನ ಐತಿ. ಇಲ್ಲಿಗೆ ಬರಲಿ, ಬೇಕಾರೆ ಡಿಲಿವರಿ ಎಲ್ಲ ಮುಗಿಸ್ಕೊಂಡು 3 ಇಲ್ಲ 4 ಹೋಗಲಕ್ಕ ಬೇಕಾರ. ಹೂನವ, ಮತ್ತು ಈಗ ಕರ್ಯಾಕ ಯಾವಾಗ ಹೋಗನ್ರಿ? ನೀವ ಹೋಗಿ ಕರ್ಕೊಂಬರ್ತೀರಾ ಏನು ಅವರಿಗೆ ಬಾ ಅಂತ ಹೇಳೋಣ? ಈಗ ಹೆಂಗೆ ಆಕಿಗೆ 9 ಬಿದ್ದೈತಿ, ಬಿದ್ದಾಗಲೇ 1 ವಾರದ ಮ್ಯಾಲಾಗೈತಿ. ಮತ್ತು ಈಗ ಯಾವಾಗ ಕರ್ಕೊಂಬರನ್ರಿ? ಯಾರು ಹೋಗ್ಯಾರವ ಕರ್ಕೊಂಬರಾಕ? ಅತ್ಯಾರ ಅವ್ರು ಕಳಿಸ್ತೀನಂತ ಅಂದ್ರೆ ನಾವ ಹೋಗಿ ಯಾರು ಕರ್ಕೊಂಬಂದ್ರೆ ಆತು ತಗೋರಿ. ಅವ್ರ ಹತ್ರ ಮಾತಾಡಿದ್ರೇನ್ರಿ ಅತ್ಯಾರ? ಯಾವಾಗ ಕಳ್ಸ್ಕೊಡ್ತೀನಂತಂದ್ರೆ? ಯವ್ವ ಅಳಿಯಂದ್ರೆ ಒಂದು ಮಾತಂದಾರೆ. ಈಗ ಅದು ನಿಮ್ದು ಹಳ್ಳಿ ಕಡೆ ಒಂದು ಸ್ವಲ್ಪ ಆಸ್ಪತ್ರೆ ದೂರ ಆಕೈತ್ರಿ ಅತ್ಯಾರ. ಇಲ್ಲಾದ್ರೆ ನಮ್ಗೆ ಆಸ್ಪತ್ರೆ ಸಮೀಪನ ಐತಿ, ಮನ್ಯಾಗ ಕಾರು ಐತಿ, ನಾನೇ ಕಾರು ಓಡಿಸ್ತೀನಿ. ಹಾಗಾಗಿ ಡಿಲಿವರಿ ಎಲ್ಲ ಮುಗಿಲಿ, ಡಿಲಿವರಿ ಮುಗಿಸ್ಕೊಂಡು ಆಸ್ಪತ್ರೆಯಿಂದ ಸೀದಾ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಂತ್ರಂತ. ಅಲ್ಲಿ ತನಕ ಪಲ್ಲವಿ ಇಲ್ಲೇ ಇರಲಿ ಅಂತ ಅನ್ನಕೊಂತಾರ. ನಾನೇನಂದೆ, ಇಲ್ಲಾಡ್ರಿ ಮತ್ತು ಕಳಿಸ್ಕೊಟ್ಬಿಡ್ರಿ. ಹಾಗೇನಾದ್ರು ನೋಗಿವೆಲ್ಲ ಕಾಣಿಸ್ಕೊಂತಂದ್ರೆ ನಮ್ಮೂರಾಗ ಒಬ್ರದ್ದು ಕಾರ್ ಇದ್ದೇ ಇರ್ತೈತಿ, ತೊಗೊಂಡು ಹೋಗ್ತೀವಿ ತಗೋರಿ ನಾವು, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅಂತ ಅಂದೆ. ಹೌದು ಬಿಡ್ರಿ ಅತ್ಯಾರ, ನೀವು ಹೇಳೋದು ಬರೋಬ್ಬರಿನೇ ಐತಿ. ಮತ್ತು ಯಾಕ್ರಿ ಪಲ್ಲವಿನ ಕಳ್ಸ್ಕೊಡಕ್ಕೆ ಅವ್ರಿಗೆ ಯಾರಿಗೂ ಮನಸ್ಸೇ ಇಲ್ಲೇನ್ರಿ? ಹೂನವ, ಅವ್ರು ಯಾರಿಗೂ ಮನಸ್ಸೇ ಇಲ್ಲ. ಅವ್ರ ಅತ್ತಿ ಮಾವ ಎಲ್ಲರೂ ಮಾತಾಡಿದ್ರು, ಪಲ್ಲವಿ ಇಲ್ಲೇ ಇರಲಿ ಬಿಡ್ರಿ, ಡಿಲಿವರಿ ಎಲ್ಲ ಮುಗಿಸ್ಕೊಂಡು ಬೇಕಾದ್ರೆ ಆಸ್ಪತ್ರೆಯಿಂದ ಅಲ್ಲಿಂದ ನಾವು ಕಾರ್ನ ಕರ್ಕೊಂಡು ಬಂದು ಬಿಟ್ಟು ಬರ್ತೀವಂತ ತಗೋರಿ. ಅಲ್ಲಿ ತನಕನಾರ ಇಲ್ಲೇ ಇರಲಿ, ನಮಗೂ ಮನ್ಯಾಗ ಯಾರಿಲ್ಲ, ಪಲ್ಲವಿ ಇದ್ರೆ ಒಂದು ಸ್ವಲ್ಪ ನಮಗೆ ಖುಷಿ ಅನಿಸ್ತೈತಿ. ಅದಕ್ಕೆ ಡಿಲಿವರಿ ತನಕನೂ ಇಲ್ಲೇ ಇರಲಿ ಬಿಡ್ರಿ ಅಂತ ಅಂದ್ರೆ. ಈಗ ಹೆಂಗೆ ಮಾಡೋಣವ? ಈಗ ಹೆಂಗೆ ಆಕಿನ ಅಲ್ಲೇ ಬಿಡೋಣ ಏನು ಅವ್ರು ಹೇಳ್ದಂಗೆ ಮಾಡೋಣ? ಹೆಂಗೆ ಮಾಡೋಣ? ನೀವು ಹೆಂಗೆ ಅಂತೀರಿ ಹಂಗೆ ನೋಡವ. ಅತ್ಯಾರ ಸರಿ ತಗೋರಿ. ಮತ್ತು ಅವರು ಈಗ ಇಲ್ಲಿಗೆ ಬಾಣಂತನಕ್ಕೆ ಕಳ್ಸ್ಕೊಡೋದೇ ಇಲ್ಲ ಅಂತಂದಿದ್ರು. ಈಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸರಿ ಕಳ್ಸ್ಕೊಡ್ತೀವಿ ಅಂತಂದಾರ ಅಂದಮೇಲೆ, ಮತ್ತು ಈಗ ಅವ್ರ ಮಾತಿಗೂ ನಾವು ಬೆಲೆ ಕೊಡೋಣ್ರಿ. ಹೆಂಗೋ ಆಸ್ಪತ್ರೆ ಅಲ್ಲೇ ಇರ್ತೈತಲ್ಲ, ಅವ್ರು ಹೇಳೋದು ಬರೋಬ್ಬರಿನೇ ಐತಿ. ಈಗ ನಾವಿಲ್ಲಿ ಬೇರೆ ಕಾರ್ ಜೋಡಿಸಿ ಪಲ್ಲವಿನ ರಾತ್ರಿ ಗೀತ್ರಿನೂ ಕಾಣಿಸ್ಕೊಂತಂದ್ರೆ ಕರ್ಕೊಂಡು ಹೋಗೋದೆಲ್ಲ ಕಷ್ಟ ಆಕೈತಿ. ಅವ್ರದ್ದಾದ್ರೆ ಅಲ್ಲೇ ಇರ್ತೈತಲ್ಲ, ಅಲ್ಲಿಂದ ಅಲ್ಲೇ ಹೋಗ್ಬಿಡ್ತಾರೆ. ಸರಿ ತಗೋರಿ ಅತ್ಯಾರ, ಡಿಲಿವರಿ ಆದ ತಕ್ಷಣ ಆಸ್ಪತ್ರೆಯಿಂದ ಸೀದಾ ಇಲ್ಲಿಗೆ ಕರ್ಕೊಂಡ್ಬಂದುಬಿಟ್ರೆ ಆತು ತಗೋರಿ. ಹ್ಞೂ ರೀ ಅತ್ತ, ಸುಮ್ಮನೆ ಅವರಿಗೂ ಮನಸ್ಸಿಗೆ ಬೇಜಾರು ಮಾಡೋದು ಯಾಕೆ? ಅದು ಅಲ್ದೆ ಪಲ್ಲವಿಗೂ ಮನೆ ಬಿಟ್ಟು ಬರೋಕೆ ಮನಸ್ಸೇ ಇಲ್ಲ. ಸರಿ ತಗೋರಿ ಅತ್ತಾರ, ಅವ್ರು ಈಗ ಹೆಂಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಾರ, ನಾವು ಹಂಗೆ ಅವ್ರ ಮಾತಿಗೆ ಬೆಲೆ ಕೊಟ್ರೆ ಆತು ತಗೋರಿ. ಸರಿ ತಗೋರವ, ಹಂಗಾರ ನಾನೀಗ ಫೋನ್ ಹಚ್ಚಿ ಮಾತಾಡಿ ಬಂದುಬಿಡ್ತೀನಿ ತಗೋ ಇದ್ರ ಬಗ್ಗೆ. ಸರಿ ಆಯ್ತು ರೀ ಅತ್ತಾರ. ಸರಸ್ವತಿ, ಇದು ಒಲಿ ಮೇಲೆ ಅನ್ನಕ್ಕಿಟ್ಟು ಬಂದೀನಿ ನೋಡವ್ವ. ಹಂಗೆ ಬಂದುಬಿಟ್ಟಿನಿ, ಮರ್ತ ಬಿಟ್ಟು ನೋಡು. ಒಂದು ಸ್ವಲ್ಪ ನೋಡೋಗವ, ಅನ್ನನ ಉಕ್ಕಿಕ್ಕೆ ಬಂದಿಂದಿತ್ತು. ಸರಿ ಆಯ್ತು ಬೇಕಾ ಅಂಬವ್ವ, ಸುರೇಶಿಗೆ ಬಾಕ್ಸ್ ಕಟ್ಬೇಕು, ಲಗುನ ಕಟ್ಬಿಡವ ಇವತ್ತು ನೀನು. ಸರಿ ಆಯ್ತು ತಗೋಬೇಕಾ. ಯಾರಿದ್ದೀರಾ ಮನೆಯಲ್ಲಿ? ಅದೇವು ಬಾರವ ಒಳಗಡೆ. ಯಾರವ ನೀನು? ಯಾರು ಬೇಕಾಗಿತ್ತು? ಲಕ್ಷ್ಮಕ್ಕ, ಈ ಹುಡುಗಿನ ಎಲ್ಲೂ ನೋಡಿಲ್ಲ ನಾವು. ಯಾವಾಗ ನೋಡಿದ್ದ ನೆನಪವ ಈ ಹುಡುಗಿನ, ಆದರೆ ಯಾರು ಅಂತ ಸರಿಯಾಗಿ ನೆನಪಾಗವಲ್ದು. ಹ್ಞೂ ಲಕ್ಷ್ಮಕ್ಕ, ಯಾವಾಗ ಈ ಹುಡುಗಿನ ನೋಡಿದ ನೆನಪು, ಆದರೆ ಯಾವಾಗ ಅನ್ನೋದು ನೆನಪಾಗವಲ್ದು. ಯಾರವ ನೀನು? ಯಾರು ಬೇಕಾಗಿತ್ತು? ಯಾರ್ದಾರ ಮನೆಗೆ ಹೋಗೋಗಿ ಈ ಮನೆಗೆ ಬಂದಿಯಾ ಏನು? ಯಾರವ ನೀನು? ಯಾಕತ್ತೆ ಇಷ್ಟು ಬೇಗ ನನ್ನನ್ನು ಮರ್ತು ಬಿಟ್ರಾ? ಅತ್ತೇನಾ? ಯಾರವ ನೀನು? ಅತ್ತೆ ಅಂತ ಅನ್ನ ಕುಂತಿದ್ದಿ,
ಹಾಂ ಮರ್ತು ಬಿಟ್ರೆ ಅನ್ನಕೊಂತಿದ್ದಿ. ಯಾರು ನೀನು ನನಗೆ ನೆನಪಾಗೋಲ್ದು. ಸರಿನಾ ತಂಗಿ, ಹೇಳವ ಯಾರಂತಂದು. ಅತ್ತೆ, ನಾನು ರಿಯಾ, ನಿಮ್ಮ ಮಗನ ಹೆಂಡತಿ, ಅಂದ್ರೆ ನಿಮ್ಮ ಸೊಸೆನ. ಓ ನೀನನವ. ಅದಕ್ಕೆ ಯಾವತ್ತೋ ನೋಡಿದ್ವಲ್ಲ, ಯಾವಾಗ ನೋಡಿದ್ವಲ್ಲ ಅಂತ ಅನ್ನಕೊಂತಿದ್ದೆ ನಾನು. ಹಾಂ ಲಕ್ಷ್ಮಕ್ಕ, ಅವತ್ತು ಮೊದಲನೇ ದಿನ ಸುರೇಶ ಈಕಿನೂ ಬಂದಿದ್ರಲ್ಲ ಮನೆಗೆ. ಎಲ್ಲಿ 2 ವರ್ಷ ಬಂತನ ನಾವು ಹೆಚ್ಚು ಕಮ್ಮಿ ಈಕಿನ ನೋಡಿ, ಅದಕ್ಕೆ ಮರ್ತು ಬಿಟ್ಟಿವಿ ನಾವು. ಏನವ ಇಲ್ಲಿಗೆ ಎದಕ್ಕೆ ಬಂದಿದ್ದಿ? ಯಾಕ ನನ್ನ ಮಗ ಇಲ್ಲೂ ಆರಾಮಾಗಿರ್ಬಾರ್ದನ ನಿನಗೆ? ಇಲ್ಲ ಅತ್ತೆ, ನಂದು ತಪ್ಪು ಅಂತ ನನಗೆ ಗೊತ್ತಾಗಿದೆ. ದಯವಿಟ್ಟು ನಿಮ್ಮ ಮಗನ ಕರೀರಿ ಅತ್ತೆ, ನಾ ಅವ್ರ ಜೊತೆ ಮಾತಾಡಬೇಕು. ಯಾಕವ ಇವಾಗಾರ ಅವ ಒಂದು ಸ್ವಲ್ಪ ಸುಧಾರ್ಸಕ್ಕುಂತಾನ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಂತಾನ. ಈಗ ಬಂದು ಮತ್ತೆ ಏನು ಅವನಿಗೆ ಬೈದು ಹೋಗ್ಬೇಕಂತ ಮಾಡಿದಿ? ನಿಮ್ಮ ಮನ್ಯಾಗ ಅವನನ್ನು ಬೈದು ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಹಾಕಿದಿ ನೀನು. ಇವಾಗೇನೋ ಅವ್ನು ತನ್ನ ಕಾಲ ಮೇಲೆ ತಾನು ನಿಂತಾನ. ಅದಕ್ಕೂ ನಮ್ಮ ಮಗಳ ನೇತ್ರವ್ವ ಕಾರಣ ಆಗಳ. ನೇತ್ರವ್ವ ನಮ್ಮ ಅಳಿಯಂದ್ರ ಸಾಗರ ಅವ್ರ ಕಾರಣ ಆಗರ. ಅವ್ರ ದೆಸೆಯಿಂದ ಏನೋ ಒಂದು ಸ್ವಲ್ಪ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳಕುಂತಾನ. ಈಗ ಬಂದು ಮತ್ತೇನು ಅವ್ನ ಜೀವನ ಹಾಳು ಮಾಡ್ಬೇಕಂತದಿದ್ದೀನಿ ನೀನು? ಕಟ್ಕೊಂಡಿರೋ ಗಂಡನಿಗೆ ನಿನಗೆ ಬೇಡ ಅಂತ ಮನೆಯಿಂದ ಹೊರಗಡೆ ಹಾಕಿದ್ದೀನಿ ನಿನ್ನ ಗಂಡನ. ಈಗ ಇದಕ್ಕೆ ಬಂದ್ಯವ ನೀನು? ಲವ್ ಮಾಡೋ ಮುಂದೆ ಮನೆಯವ್ರನ್ನೆಲ್ಲರನ್ನೂ ಬಿಟ್ಟು ಮದುವೆ ಆಗೋ ಮುಂದೆ ನಿಮ್ಮ ಪ್ರೀತಿ ಎಲ್ಲದಕ್ಕಿಂತ ದೊಡ್ಡದಾಗ್ಬಿಟ್ಟಿರ್ತೈತಿ. ಅದ ಮದುವೆ ಆಗಿ ಒಂದು 2-3 ತಿಂಗಳಿಗೆ ಆ ಪ್ರೀತಿ ಎಲ್ಲ ಬ್ಯಾಡ ಆಗ್ಬಿಡ್ತೈತಿ. ಕಟ್ಕೊಂಡಿರೋ ಗಂಡನೂ ನಿಮ್ಗೆ ವಜ್ಜೆ ಆಗ್ಬಿಡ್ತಾನೆ. ಎದಕ್ಕೆ ಮದುವೆ ಹಾಕಿರವ ನೀವು? ಚಂದನತ್ತಂಗೆ ಜೀವನ ಮಾಡ್ಕೊಂಡು ಸಂಸಾರ ನಡ್ಸ್ಕೊಂಡು ಹೋಗಲಿಲ್ಲ ಅಂದ್ರೆ ಎದಕ್ಕೆ ಮದುವೆ ಹಾಕಿರಿ ನೀವು? ನೋಡವ, ನನ್ನ ಮಗ ಅವನ ಕಾಲ ಮೇಲೆ ಅವ್ನು ನಿಂತು ಏನೋ ಮನೆ ಜವಾಬ್ದಾರಿ ತೊಗೊಂಡು ತನ್ನ ಕಾಲ ಮೇಲೆ ತಾನು ನಿಂತು ತನ್ನ ಪಾಡಿಗೆ ತನ್ನ ಜೀವನ ನಡ್ಸ್ಕೊಂಡು ಹೊಂಟಾನ. ಈಗ ಬಂದು ಮತ್ತೇನಾರು ಮಾತಾಡಿ ಇಲ್ಲಾಂದ್ರೆ ದುಡ್ಡಿನ ಆಸೆ ತೋರಿಸಿ ಅವನ ಜೀವನ ಇನ್ನೊಂದಿಷ್ಟು ಹಾಳು ಮಾಡೋಕೆ ಹೋಗ್ಬೇಡವ. ನಿನ್ನ ಕೈ ಮುಗಿತೀನಿ. ನನ್ನ ಮಗನ ನನ್ನ ಪಾಡಿಗೆ ಬಿಟ್ಟು ನೀನೇನೋ ಇನ್ನೊಂದು ಮದುವೆ ಹಾಕೇನಂತ ಅಂದಿದ್ದೆ ಅಂತಲ್ಲ, ಮತ್ತು ಆಗ ಹೋಗವ. ಯಾರು ಬೇಡ ಅಂದಾರ ನಿನಗೆ? ಅತ್ತೆ ಪ್ಲೀಸ್, ಎಲ್ಲರೂ ಈ ಥರ ಮಾತಾಡಬೇಡಿ. ನನಗೆ ಭಾಳ ಬೇಜಾರಾಗುತ್ತೆ. ನಾನು ಮಾಡಿದ್ದು ತಪ್ಪು ಅಂತ ನನಗೆ ಇವಾಗ ಅರ್ಥ ಆಗಿದೆ. ದಯವಿಟ್ಟು ಅತ್ತೆ, ಒಂದೇ ಒಂದು ಸಲ ನಾನು ಅವ್ರ ಜೊತೆ ಮಾತಾಡ್ತೀನಿ. ನನಗೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅತ್ತೆ ಪ್ಲೀಸ್. ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಏನಪ್ಪ ಸುರೇಶ್, ಏನಿದೆಲ್ಲ? ಅವ್ವ, ಈಕೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕೆಲಸ ಇಲ್ಲ, ಜಾಬ್ ಇಲ್ಲ ಅಂತಂದಾಗ ನನ್ನನ್ನು ಬಿಟ್ಟು ನಾನು ಓದಕ್ಕೆ ಈಕಿ ಈಗ ನನ್ನ ಹತ್ರ ಜಾಬ್ ಇದೆ, ಏನೋ ದುಡಿಯಾಕ ಕುಂತೀನಿ ಅಲ್ಲ ಅಂತಂದು ವಾಪಸ್ ನನ್ನನ್ನು ಹುಡ್ಕೊಂಬಂದಾಗ. ಇವರೆಲ್ಲ ದುಡ್ಡಿಗೆ ಬೆಲೆ ಕೊಡೋರು ಬೇವ, ಸಂಬಂಧಕ್ಕೆ ಯಾವ ಥರದ ಬೆಲೆ ಕೊಡಂಗಿಲ್ಲ ಇವರು. ಏನಪ್ಪ ಸುರೇಶ್ ಇದು? ನನಗಂತೂ ಏನು ಹೇಳ್ಬೇಕು ಏನು ಒಂದು ಗೊತ್ತಾಗವಲ್ದು. ಏನು ಮಾತಾಡ್ತೀಯ ನೋಡಪ್ಪ, ಮಾತಾಡು ಆಕಿ ಜೊತೆ ನೀನು ಮಾತಾಡಪ್ಪ. ಏನ ಮನೆ ತನಕ ಬಂದಾರ, ಏನು ಮಾತಾಡ್ತೀಯ ನೋಡು, ಮಾತಾಡು. ರೀ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ನಾನು ಮಾಡಿದ್ದು ತಪ್ಪು ಅಂತ ನನಗಿವಾಗ ಗೊತ್ತಾಗಿದೆ ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ನಾನು ಮಾತ್ರ ಈ ಜನ್ಮದಲ್ಲಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಂದರೆ ಕ್ಷಮಿಸೋದಿಲ್ಲ ಅಷ್ಟೇ. ಏನು ನನ್ನನ್ನು ಬಿಟ್ಟು ಬೇರೆ ಯಾರನ್ನೋ ಮದುವೆ ಆಗ್ತೀನಿ ಅಂತಂದಿದ್ದೆ, ಏನು ಆಲ್ರೆಡಿ ಮದುವೆ ಆಗಿದೆಯಾ? ಇಲ್ಲ ರೀ, ನಾನು ಯಾರನ್ನೂ ಮದುವೆ ಆಗಿಲ್ಲ. ನಿಜ ರೀ, ನನ್ನನ್ನು ಒಪ್ಕೊರಿ. ಅವಾಗ ನಾನು ಮಾತಾಡಿದ್ದು, ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದು ಎಲ್ಲ ತಪ್ಪು ರೀ. ನನಗೆ ಇವಾಗದು ಅರಿವಾಗ್ತಾ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ನೀನನ್ನು ಓಹೋ ಇವಾಗ ನನ್ನ ಹತ್ರ ದುಡ್ಡಿದೆ, ಜಾಬ್ ಇದೆ ಅಂತ ನನ್ನನ್ನು ಹುಡ್ಕೊಂಡು ಬಂದಿದ್ಯಾ ನೀನು? ಇಲ್ಲ ಅಂದಿದ್ದಿದ್ರೆ ನನ್ನನ್ನು ಅವತ್ತು ಏನಂದಿದ್ದೆ ನೀನು? ಬೇಜವಾಬ್ದಾರಿ, ಕೆಲಸ ಇಲ್ಲದೆ ಇರೋನು, ಸೋಮಾರಿತನ ಜಾಸ್ತಿ ಇದೆ ನಿನ್ನಲ್ಲಿ ಅಂತ ಬಾಯಿಗೆ ಬಂದಂಗೆಲ್ಲ ಬೈದು ಕಳಿಸಿದ್ದೆ. ಇವಾಗ ಒಮ್ಮಿಗೆ ಗಂಡ ಅಂತಂದು ಗಂಡನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಯಾಕೆ? ಇದೇನು ನಿಮ್ಮ ಅಪ್ಪ ಹೇಳ್ಕೊಟ್ನಾ ಅಥವಾ ನಿಮ್ಮ ಅವ್ವ ಹೇಳ್ಕೊಟ್ಟು ಕಳಿಸಿಲ್ಲ ಇದನ್ನೆಲ್ಲ? ಇಲ್ಲ ರೀ, ಯಾರೂ ಹೇಳಿ ಕಳಿಸಿಲ್ಲ. ನನಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕಾಗ್ತಿಲ್ಲ ರೀ. ನಿಜವಾಗ್ಲೂ ರೀ, ನೀವು ಆ ಮನೆ ಬಿಟ್ಟು ಬಂದ ಮೇಲೇ ನನಗೆ ನಿಮ್ಮ ಬೆಲೆ ಏನು ಅನ್ನೋದು ಗೊತ್ತಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ ಅತ್ತೆ. ನೀವಾದರೂ ನನ್ನ ನಂಬಿ ಅತ್ತೆ, ನಿಮ್ಮ ಮಗಗೆ ನೀವೇ ಹೇಳಿ ಅತ್ತೆ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಒಂದೇ ಒಂದು ಸಲ ನನಗೆ ಕ್ಷಮಿಸಿ, ಒಂದೇ ಒಂದು ಅವಕಾಶ ಕೊಡಿ ಅತ್ತೆ ಪ್ಲೀಸ್ ಅತ್ತೆ. ರೀ ಪ್ಲೀಸ್ ರೀ. ಸುರೇಶ, ಆ ಹುಡುಗಿ ನೋಡಿದ್ರ ಅವ್ವ ನೀ ಸುಮ್ಮನೆ ಇರು. ಈಕಿ ಒಂಥರ ಊಸುರುಳಿ ಜಾತಿ ಇದ್ದಂಗೆ, ನಿಮಿಷಕ್ಕೆ ಒಂದೊಂದು ಬಣ್ಣ ಬದಲಾಯಿಸ್ತಾಳೆ. ಈಕಿದ ಈಗ ಏನೋ ಒಂದು ನೀ ಕಣ್ಣಾಗ ನೀರು ಹಾಕಿಲ್ಲ ಅಂತ ನಾವೇನಾರು ಮರಗಿದ್ವಿ ಅಂದ್ರೆ ಮುಂದೆ ನಮ್ಮ ಮನೆತನ ಹೊಡೆದಿರ್ತಾಳೆ ಈಕಿ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈಕಿನ ಕ್ಷಮಿಸಲ್ಲ ಅಂದರೆ ಕ್ಷಮಿಸಂಗಿಲ್ಲ. ನನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಈಕಿಗೆ ವಾಪಸ್ ನನ್ನ ಜೀವನದಲ್ಲಿ ಎಂಟ್ರಿ ಇಲ್ಲ ಅಂದರೆ ಇಲ್ಲ. ನನ್ನ ಮನಸ್ಸಿಂದ ಯಾವತ್ತೂ ಕಿತ್ತು ಒಗೆದ್ಬಿಟ್ಟೆ ನಾನು ಈಕಿನ. ನಂಬಿಕೆ ದ್ರೋಹಿ ಇವಳು. ಈಕಿ ಸಂಬಂಧ ನಾನು ನನ್ನ ಮನೆತನದವ್ರನ್ನ ನಿಮ್ಮನ್ನೆಲ್ಲ ಬಿಟ್ಟು ಹೋದೆ. ಆದರೆ ಈಕಿ ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕಿ ಎಷ್ಟೆಲ್ಲ ಅವಮಾನ ಮಾಡಿದ್ಲು. ಇಂಥಕ್ಕೇನ ವಾಪಸ್ ನನ್ನ ಜೀವನದಲ್ಲಿ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಜೀವನದಲ್ಲಿ ಈಕಿನ ವಾಪಸ್ ತೊಗೊಳೋದಿಲ್ಲ ಅಂದರೂ ತೊಗೊಳೋದಿಲ್ಲ. ಈಕಿ ನನ್ನ ಜೀವನದಿಂದ ಯಾವತ್ತೂ ದೂರ ಹೋಗ್ಬಿಟ್ಟಾಳ. ದೂರನೇ ಇದ್ಬಿಡ್ಲಿ. ನೀ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ನೀನು ಎಷ್ಟೇ ಕಣ್ಣೀರು ಹಾಕಿದ್ರು ಏನು ಮಾಡಿದ್ರು ನಾನು ಮಾತ್ರ ನಿನ್ನನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಂದರೆ ಕ್ಷಮಿಸೋದಿಲ್ಲ.